ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಸ್ಟೀರಿಯೋ ಕೆಮಿಸ್ಟ್ರಿಯನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಲೆಟ್ಸ್ ಕಂಟಿನ್ಯೂ ವಿತ್ ದಟ್. ಸಿ ಸ್ಪೆಸಿಫಿಕ್ ರೊಟೇಷನ್. ಎನಿ ಕಾಂಪೌಂಡ್ ವಿಚ್ ಕಂಟೈನ್ಸ್ ಅ chiral center rotates the plane polarized light is called as specific rotation. ಕೈರಾಲ್ ಸೆಂಟರ್ನ ಹೊಂದಿರುವಂಥ ಯಾವುದೇ ಮಾಲಿಕ್ಯೂಲು ಏನು ಮಾಡುತ್ತೆ, ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡುತ್ತೆ. ದ್ಯಾಟ್ ರೊಟೇಷನ್ ಇಸ್ ನೋನ್ ಎಸ್ ಸ್ಪೆಸಿಫಿಕ್ ರೊಟೇಷನ್. ಯಾವುದ್ರ ಮೇಲೆ ಆ್ಯಂಗಲ್ ಆಫ್ ರೊಟೇಷನ್ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಒಂದು ಸೊಲ್ಯೂಷನಿನ ಪಾರ್ಟ್ ಲೆಂತ್, ಅಂದರೆ ಏನು ಟ್ಯೂಬ್ ತೊಗೊಂಡಿರ್ತೀವಲ್ಲ ಅದರ ಲೆಂತ್ ಮೇಲೆ, ದೆನ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ನ ಮೇಲೆ, ದೆನ್ ಟೆಂಪರೇಚರ್ನ ಮೇಲೆ, ಸಾಲ್ವೆಂಟ್ನ ಮೇಲೆ, ಮತ್ತು ವೇವ್ ಲೆಂತ್ ಆಫ್ ಲೈಟ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದು ಆ್ಯಂಗಲ್ ಆಫ್ ರೊಟೇಷನ್. ಓಕೆ, now we consider an example here. ಟೆಂಪರೇಚರ್ ಕಾನ್ಸ್ಟೆಂಟ್ ಇಡ್ತೀವಿ, ದಟ್ ಇಸ್ 20 ಡಿಗ್ರಿ ಸೆಲ್ಸಿಯಸ್. ಸಾಲ್ವೆಂಟ್ ಐದರ್ ಇಥೆನಾಲ್ ಅಥವಾ ಕ್ಲೋರೋಫಾರ್ಮ್ನ ಯೂಸ್ ಮಾಡ್ತೀವಿ. ವೇವ್ ಲೆಂತ್ 589 ನ್ಯಾನೋಮೀಟರ್ ವೇವ್ ಲೆಂತನ್ನು ಯೂಸ್ ಮಾಡಿದ್ದೀನಿ. ಓಕೆ, ಸ್ಪೆಸಿಫಿಕ್ ರೊಟೇಷನ್ ಈಸ್ ಗಿವನ್ ಬೈ ದ ಫಾರ್ಮುಲಾ ದಟ್ ಈಸ್ ಅಬ್ಸರ್ವ್ಡ್ ಆ್ಯಂಗಲ್ ಆಫ್ ರೊಟೇಷನ್ ಬೈ ಕಾನ್ಸಂಟ್ರೇಷನ್ ಇಂಟು ಪಾತ್ ಲೆಂತ್ ಅಂತ ಹೇಳಿ. ಇದನ್ನ ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ, ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ದಿಸ್ ಈಸ್ ಅಬ್ಸರ್ವ್ಡ್ ಆ್ಯಂಗಲ್ ಆಫ್ ರೊಟೇಷನ್. ದೆನ್ ಈ ಸ್ಪೆಸಿಫಿಕ್ ರೊಟೇಷನನ್ನು ನಾವು ಈ ಸಿಂಬಲಿಂದ ನೋಟೇಟ್ ಮಾಡ್ತೀವಿ. ಇದನ್ನು ಜನರಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ ದಿಸ್ ಈಸ್ ಟೆಂಪರೇಚರ್ ಆ್ಯಂಡ್ ದಿಸ್ ಈಸ್ ವೇವ್ ಲೆಂತ್ ಲ್ಯಾಂಬ್ಡಾ. ಓಕೆ, ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಏನಿದು 20 ಅಂದರೆ ದಟ್ ಈಸ್ ಟೆಂಪರೇಚರ್, ಡಿ ಅಂತಂದರೆ ವೇವ್ ಲೆಂತ್. ಇಲ್ಲಿ ಡಿ ಲೈನ್ ಆಫ್ ಸೋಡಿಯಂ ಲ್ಯಾಂಪನ್ನು ಯೂಸ್ ಮಾಡಿದ್ದೀವಿ, ಹ್ಯಾವಿಂಗ್ 581 ನ್ಯಾನೋಮೀಟರ್. ಓಕೆ, ನೆಕ್ಸ್ಟ್ ಸ್ಟೀರಿಯೋಜೆನಿಕ್ ಆರ್ ಕೈರಾಲ್ ಸೆಂಟರ್ ಅಂತ ಹೇಳಿ. ಸ್ಟೀರಿಯೋಜೆನಿಕ್ ಆರ್ ಕೈರಾಲ್ ಸೆಂಟರ್ ನೋಡಿ. ಸ್ಟೀರಿಯೋಜೆನಿಕ್ ಸೆಂಟರ್ ಅಂದರೆ, ಕೈರಾಲ್ ಸೆಂಟರ್ ಅಂದರೆ ಏನು ಅಂತ ಗೊತ್ತಿರಬೇಕು. ಯಾವುದೇ ಒಂದು ಕಾರ್ಬನ್ ಆಟಮಿಗೆ 4 ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಸ್ಟೀರಿಯೋಜೆನಿಕ್ ಸೆಂಟರ್ ಅಥವಾ ಕೈರಾಲ್ ಸೆಂಟರ್ ಅಂತ ಕರಿತೀವಿ. ಯಾವುದೇ ಮಾಲಿಕ್ಯೂಲಲ್ಲಿ ಸ್ಟೀರಿಯೋಜೆನಿಕ್ ಸೆಂಟರ್ ಇತ್ತು ಅಂದ್ಕೊಳ್ಳಿ, ಇಟ್ ಫಾರ್ಮ್ಸ್ 2 isomers, that is enantiomers as well as diastereomers ಅಂತ ಹೇಳಿ. See, enantiomers are nothing but non-superimposable mirror images ಅಂತ ಆಗುತ್ತೆ. They are non-superimposable mirror images. See, 4 different groups attach ಆಗಿದೆ ಅನ್ಕೊಳ್ಳಿ, like hydrogen, chlorine, bromine, iodine. Then ಇಲ್ಲಿ ನಾನೇನು ಮಾಡ್ತೀನಿ, ಇನ್ನೊಂದು ಐಸೋಮರ್ ಬರಿತೀನಿ. ಇಲ್ಲಿ ಅಯೋಡಿನ್, ಇಲ್ಲಿ ಕ್ಲೋರಿನ್, ಇಲ್ಲಿ ಬ್ರೋಮಿನ್. ಎರಡನ್ನೂ ನೋಡಿ, ದೇ ಆರ್ ನಾನ್ ಸೂಪರ್ ಇಂಪೋಸಬಲ್ ಬಟ್ ದೇ ಆರ್ ಮಿರರ್ ಇಮೇಜಸ್. ಅಂಥ ಕಾಂಪೌಂಡ್ಸನ್ನು ನಾವು ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಅದೇ ರೀತಿ ಡಯಾಸ್ಟೀರಿಯೋಮರ್ಸು ಕೂಡ ಏನಾಗಿರುತ್ತೆ, ನಾಟ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಬಲ್ ಆಸ್ ವೆಲ್ ಆಸ್ ನಾನ್ ಮಿರರ್ ಇಮೇಜಸ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಎನಾನ್ಶಿಯೋಮರ್ಸ್ ಅಂತಂದರೆ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸನ್ನು ಹೊಂದಿರುತ್ತೆ. ಡಯಾಸ್ಟೀರಿಯೋಮರ್ಸ್ ಅಂತಂದರೆ ಫಿಸಿಕಲ್ ಪ್ರಾಪರ್ಟೀಸು ಕೂಡ ಚೇಂಜ್ ಆಗಿರುತ್ತೆ ಆಸ್ ವೆಲ್ ಆಸ್ ಕೆಮಿಕಲ್ ಪ್ರಾಪರ್ಟೀಸು ಕೂಡ ಚೇಂಜ್ ಆಗಿರುತ್ತೆ. ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಕೈರಾಲ್ ಸೆಂಟರು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಡಯಾಸ್ಟೀರಿಯೋಮರ್ಸಲ್ಲಿ ಹಾಗಲ್ಲ, ಕೆಲವೊಂದು ಐಡೆಂಟಿಕಲ್ ಅಂದರೆ ಕೆಲವೊಂದು ಕೈರಾಲ್ ಸೆಂಟರ್ಗಳು ಮಾತ್ರ ಏನಾಗಿರುತ್ತೆ ಅಂತಂದರೆ ಡಿಫ್ರೆಂಟ್ ಆಗಿರುತ್ತೆ, ಇನ್ನು ಕೆಲವು ಸೇಮೇ ಇರ್ತವೆ. ಓಕೆ, ದೆನ್ ಎನಾನ್ಶಿಯೋಮರ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ದ ನೋಟೇಷನ್ R and S. Diastereomers are represented like this, RS like this. Okay, then ಮೀಸೋ ಕಾಂಪೌಂಡ್ಸ್. ಇಲ್ಲಿ ಕಾಂಪೌಂಡಲ್ಲಿ ಕೈರಾಲ್ ಸೆಂಟರ್ ಇದ್ರೂ ಕೂಡ ನೋಡಿ, ವಿ ಕ್ಯಾನ್ ಸಿ ಹಿಯರ್ 2 ಕೈರಾಲ್ ಸೆಂಟರ್ಸ್. ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ಬೋದಿತ್ತು ಅಂತಂದರೆ ಸ್ಟೀರಿಯೋಜೆನಿಕ್ ಕಾಂಪೌಂಡ್ ಅಂತ ಕನ್ಸಿಡರ್ ಮಾಡ್ಬೋದಿತ್ತು, ಬಿಕಾಸ್ ದೇ ಹ್ಯಾವ್ ಸ್ಟೀರಿಯೋಜೆನಿಕ್ ಸೆಂಟರ್. ಬಟ್ ದೇ ಕಾಂಟ್ ಏಬಲ್ ಟು ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್. ಅವೇನು ಮಾಡಲ್ಲ, ಪ್ಲೇನ್ ಪೋಲರೈಸ್ಡ್ ಲೈಟ್ನ ರೊಟೇಟ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಹಿಯರ್ ಯು ಕ್ಯಾನ್ ಸಿ ಒಂದು ಲೈನು ಬೈಸೆಕ್ಟ್ ಮಾಡ್ತಾ ಇದೆ ಎರಡು ಮಾಲಿಕ್ಯೂಲ್ಸ್ನ. ದಿಸ್ ಈಸ್ ಕಾಲ್ಡ್ ಆಸ್ ಪ್ಲೇನ್ ಆಫ್ ಸಿಮೆಟ್ರಿ. ಪ್ಲೇನ್ ಆಫ್ ಸಿಮೆಟ್ರಿ ಇರೋದ್ರಿಂದ ದೇ ಡು ನಾಟ್ ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್. ಏನಾಗುತ್ತೆ ಅಂತಂದರೆ 1/2 ಪಾರ್ಟ್ ರೊಟೇಟ್ ಮಾಡಿದ್ದನ್ನು ಇನ್ನೊಂದು ಹಾಫ್ ಏನು ಮಾಡಿಬಿಡುತ್ತೆ, ಕ್ಯಾನ್ಸಲ್ ಮಾಡಿಬಿಡುತ್ತೆ.
ಸೊ ಏನಾಗಲ್ಲ, ನಮಗೆ ಪ್ಲೇನ್ ಪೋಲರೈಸ್ಡ್ ಲೈಟ್ ರೊಟೇಟ್ ಆಗೋದೇ ಇಲ್ಲ ಬಿಕಾಸ್ ಆಫ್ ದಿಸ್ ಆಪ್ಟಿಕಲ್ ಇನ್ಆಕ್ಟಿವ್ ನೇಚರ್, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮೆಟ್ರಿ ಹಿಯರ್. ಅಂತಹ ಕಾಂಪೌಂಡ್ಸ್ ಅನ್ನು ನಾವು ಮೀಸೋ ಕಾಂಪೌಂಡ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ರೆಸಿಮಿಕ್ ಮಿಕ್ಸ್ಚರ್. ರೆಸಿಮಿಕ್ ಮಿಕ್ಸ್ಚರ್ ಅಂತಂದ್ರೆ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಟೂ ಎನಾನ್ಶಿಯೋಮರ್ಸ್. ನಾನು ಎನಾನ್ಶಿಯೋಮರ್ ಅಂತಂದ್ರೆ ಏನು ಅಂತ ಆಗ್ಲೇ ಹೇಳಿದ್ದೀನಿ. ದೇ ಆರ್ ನಾನ್ ಸೂಪರ್ ಇಂಪೋಸಬಲ್ ಬಟ್ ಮಿರರ್ ಇಮೇಜಸ್. ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್, ಅವುಗಳ ಮಿಕ್ಸ್ಚರ್ ಅನ್ನ ನಾವು ಈಕ್ವಲ್ ಪ್ರಪೋರ್ಷನಲ್ಲಿ ತಗೊಂಡಾಗ ಅದನ್ನ ನಾವು ರೆಸಿಮಿಕ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ಓಕೆ, ಈಗ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಆಫ್ 100 ml. ಓಕೆನಾ, 100 ml ಸೊಲ್ಯೂಷನ್ ಅಲ್ಲಿ 90 ml ಆರ್ ಐಸೋಮರ್ ಇದೆ, 90 ml ಆರ್ ಐಸೋಮರ್ ಇದೆ ಅನ್ಕೊಳ್ಳಿ. ಇನ್ನು 10 ml ಏನಿದೆ ಎಸ್ ಐಸೋಮರ್ ಇದೆ ಅನ್ಕೊಳ್ಳಿ. ಓಕೆ, ಈ ರೀತಿ ನನಗೆ ಇಷ್ಟು ಪರ್ಸೆಂಟೇಜ್ ಆಫ್ ಆರ್ ಐಸೋಮರ್, ಇಷ್ಟು ಪರ್ಸೆಂಟೇಜ್ ಆಫ್ ಎಸ್ ಐಸೋಮರ್ ಇದೆ ಅಂತ ಹೇಗೆ ಗೊತ್ತಾಯ್ತು? ಇಟ್ ಈಸ್ ಬೈ ಫೈಂಡಿಂಗ್ ಔಟ್ ದ ವ್ಯಾಲ್ಯೂ ಆಫ್ ಎನಾನ್ಶಿಯೋಮರಿಕ್ ಎಕ್ಸಸ್, ಪರ್ಸೆಂಟೇಜ್ ಆಫ್ ಎನಾನ್ಶಿಯೋಮರಿಕ್ ಎಕ್ಸಸ್. ಈ ಎನಾನ್ಶಿಯೋಮರಿಕ್ ಎಕ್ಸಸ್ ಅನ್ನ ನಾವು ಆಪ್ಟಿಕಲ್ ಪ್ಯೂರಿಟಿ ಅಂತಾನೂ ಕರಿತೀವಿ. ಪ್ಯೂರಿಟಿಯನ್ನ ಡಿಸೈಡ್ ಮಾಡಲಿಕ್ಕೆ ಎನಾನ್ಶಿಯೋಮರಿಕ್ ಎಕ್ಸಸ್ನ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಎನಾನ್ಶಿಯೋಮರಿಕ್ ಎಕ್ಸಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಏನಿದೆ? ಇಟ್ ಈಸ್ ಮೋಲ್ಸ್ ಆಫ್ ಒನ್ ಎನಾನ್ಶಿಯೋಮರ್ ಮೈನಸ್ ಮೋಲ್ಸ್ ಆಫ್ ಅದರ್ ಎನಾನ್ಶಿಯೋಮರ್ ಬೈ ಟೋಟಲ್ ಮೋಲ್ಸ್ ಆಫ್ ಬೋತ್ ದ ಎನಾನ್ಶಿಯೋಮರ್ ಇಂಟು 100. ಅಂದರೆ ಅಬ್ಸರ್ವ್ಡ್ ಸ್ಪೆಸಿಫಿಕ್ ರೊಟೇಷನ್ ಡಿವೈಡೆಡ್ ಬೈ ಸ್ಪೆಸಿಫಿಕ್ ರೊಟೇಷನ್ ಆಫ್ ಪ್ಯೂರ್ ಎನಾನ್ಶಿಯೋಮರ್ ಇಂಟು 100 is the formula for the calculation of percentage of enantiomeric excess. ಓಕೆ, ಈಗ ನಾನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಸಿ, ಪ್ಯೂರ್ ಸ್ಯಾಂಪಲ್ ಹ್ಯಾಸ್ ದ ಸ್ಪೆಸಿಫಿಕ್ ರೊಟೇಷನ್ ಪ್ಲಸ್ 13.52 ಆ್ಯಂಡ್ ದ ಮಿಕ್ಸ್ಚರ್ ಹ್ಯಾಸ್ ಪ್ಲಸ್ 6.76. ಇಲ್ಲಿ ನಮಗೆ ಪ್ಯೂರ್ ಸ್ಯಾಂಪಲ್ದು ಸ್ಪೆಸಿಫಿಕ್ ರೊಟೇಷನ್ ಅನ್ನು ಕೊಟ್ಟಿದ್ದಾರೆ 13.52 ಅಂತ ಹೇಳಿ. ದೆನ್ ಮಿಕ್ಸ್ಚರ್ದು ಪ್ಲಸ್ 6.76 ಅಂತ ಕೊಟ್ಟಿದ್ದಾರೆ. ಅಂದರೆ ಇಟ್ ಈಸ್ ದ ಅಬ್ಸರ್ವ್ಡ್ ಸ್ಪೆಸಿಫಿಕ್ ರೊಟೇಷನ್. ಓಕೆನಾ, ಸೊ ಕ್ಯಾಲ್ಕುಲೇಟ್ ದ ಎನಾನ್ಶಿಯೋಮರಿಕ್ ಎಕ್ಸಸ್ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಅಬ್ಸರ್ವ್ಡ್ ಸ್ಪೆಸಿಫಿಕ್ ರೊಟೇಷನ್ ಅಂದರೆ ಮಿಕ್ಸ್ಚರ್ದು ಸ್ಪೆಸಿಫಿಕ್ ರೊಟೇಷನ್ ಅನ್ನು ಮೇಲ್ ಬರ್ಕೊಳ್ಳಿ 6.76 ಅಂತ ಹೇಳಿ. ದೆನ್ ಪ್ಯೂರ್ ಸ್ಯಾಂಪಲ್ದು ಸ್ಪೆಸಿಫಿಕ್ ರೊಟೇಷನ್ 13.52 ಅಂತ ಹೇಳಿ ಇಂಟು 100 ಮಾಡಿದ್ರೆ ನಮಗೆ ಸಿಗುವಂತಹ ವ್ಯಾಲ್ಯೂನೇ ಏನಾಗಿರುತ್ತೆ? ಪರ್ಸೆಂಟೇಜ್ ಆಫ್ ಎನಾನ್ಶಿಯೋಮರಿಕ್ ಎಕ್ಸಸ್ 50%. ಓಕೆ, ನೆಕ್ಸ್ಟ್ ಈಸ್ ಡಿ ಅಂಡ್ ಎಲ್ ಕಾನ್ಫಿಗರೇಷನ್ ಅಂತ ಹೇಳಿ. ಡಿ ಅಂಡ್ ಎಲ್ ಕಾನ್ಫಿಗರೇಷನ್ ಅಲ್ಲಿ 2 ಟೈಪ್ಸ್. ಅಂದರೆ ಇಟ್ ಈಸ್ ಕಾನ್ಫಿಗರೇಷನ್ ಅನ್ನ ನಾವು OH ಗ್ರೂಪ್ ಎಲ್ಲಿರುತ್ತೆ ಅದರ ಪೊಸಿಷನ್ನ ಬೇಸಿಸ್ ಮೇಲೆ ಅದು ಡಿ ಕಾನ್ಫಿಗರೇಷನ್ ಹೊಂದಿದೆಯೋ ಅಥವಾ ಎಲ್ ಕಾನ್ಫಿಗರೇಷನ್ ಅನ್ನ ಹೊಂದಿದೆಯೋ ಅನ್ನೋದನ್ನ ಡಿಸೈಡ್ ಮಾಡ್ತಾ ಹೋಗ್ತೀವಿ. See here, if OH group is on the right hand side, then it is D ಕಾನ್ಫಿಗರೇಷನ್ ಅನ್ನು ಹೊಂದಿರುವಂತಹ ಒಂದು ಮಾಲಿಕ್ಯೂಲ್. ಅದೇ OH ಗ್ರೂಪು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇತ್ತು ಅಂದ್ಕೊಳ್ಳಿ, ಆಗ ಅದು ಎಲ್ ಕಾನ್ಫಿಗರೇಷನ್ ಅಂತ ಆಗುತ್ತೆ. ಇದನ್ನು ನಾವು ಕಾರ್ಬೋಹೈಡ್ರೇಟ್ಸಲ್ಲಿ ಬರುವಂತಹ ಮೊನೋಸ್ಯಾಕರೈಡ್ಸಿಗೂ ಅಪ್ಲೈ ಮಾಡ್ತೀವಿ. ಓಕೆ, ಇಲ್ಲಿ 2 ಎಕ್ಸಾಂಪಲ್ನ ಬರ್ದಿದ್ದೀವಿ ನೋಡಿ. ಸಿ ಹಿಯರ್ ದ ಕಾಂಪೌಂಡ್ ಕಂಟೈನ್ಸ್ 1, 2, 3, 4, 5 ಟೋಟಲ್ 5 ಕಾರ್ಬನ್ ಆಟಮ್ಸ್ನ ಹೊಂದಿರುವಂತಹ ಒಂದು ಮೊಲಿಕ್ಯೂಲ್ ಇದೆ ನನ್ನ ಹತ್ರ. ಇಲ್ಲಿ ಲಾಸ್ಟ್ ಬಟ್ 1 ಕಾರ್ಬನ್ ಏನಿದೆಯಲ್ಲ ಹಿಯರ್, ಇದು ಲಾಸ್ಟ್ ಕಾರ್ಬನ್ CH2OH. ಅದು ಲಾಸ್ಟ್ ಬಟ್ 1 ಕಾರ್ಬನ್ ಅಂದರೆ ಈ ಕಾರ್ಬನ್ 4th ಕಾರ್ಬನ್. ಅಲ್ಲಿ OH ಗ್ರೂಪ್ನ ಪೊಸಿಷನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಎಲ್ಲಿದೆ? ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆ. ಹಾಗಾಗಿ ಅದು ಡಿ ಆಯಿತು. ಸೊ ಡಿ ಇದು ಆಲ್ಡಿಹೈಡ್ ಗ್ರೂಪ್ ಇರೋದ್ರಿಂದ ಆಲ್ಡೋ ಆಯಿತು. ಟೋಟಲ್ 5 ಕಾರ್ಬನ್ ಆಟಮ್ಸ್, ಸೊ ಪೆಂಟೋಸ್, ಡಿ ಆಲ್ಡೋ ಪೆಂಟೋಸ್ ಆಯಿತು. ಅದೇ ಇಲ್ಲಿ ಲಾಸ್ಟ್ ಬಟ್ 1 ಕಾರ್ಬನ್ನಲ್ಲಿ OH ಗ್ರೂಪ್ ಎಲ್ಲಿದೆ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆ. ದೆನ್ ಇಲ್ಲೂ ಕೂಡ ನಂಬರಿಂಗ್ ಮಾಡ್ತೀನಿ 1, 2, 3, 4, 5, 6. ಓಕೆ, ಇದು ಕೀಟೋ ಗ್ರೂಪ್ ಇರೋದ್ರಿಂದ ಕೀಟೋ ಹೆಕ್ಸೋಸ್ ಆಯಿತು. ಎಲ್ ಕೀಟೋ ಹೆಕ್ಸೋಸ್ ಆಯಿತು. ಎಲ್ ಯಾಕೆ ಬಂತಿಲ್ಲಿ? ಲಾಸ್ಟ್ ಬಟ್ 1 ಕಾರ್ಬನ್ OH ಗ್ರೂಪ್ನ ಪೊಸಿಷನ್ನು ಎಲ್ಲಿತ್ತು? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇತ್ತು. ಹಾಗಾಗಿ ಎಲ್.
ಓಕೆನಾ? ದಿಸ್ ಈಸ್ ಅಬೌಟ್ ದ D&L ಕಾನ್ಫಿಗರೇಷನ್. ಓಕೆ, ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಟೋಪೋಸಿಟಿ ಅಂತ ಹೇಳಿ. Toposity is the stereochemical relation between a substituent and the structure to which they are attached. Okay, so substituent ಯಾವ ರೀತಿ ಅಟ್ಯಾಚ್ ಆಗಿರುತ್ತೆ ಸೆಂಟ್ರಲ್ ಒಂದು ಆಟಮಿಗೆ, ಅದರ ಬೇಸಿಸ್ ಮೇಲ್ಗಡೆ ನಾವು ಈ ಟೋಪೋಸಿಟಿಯನ್ನು ಡಿಫೈನ್ ಮಾಡ್ತೀವಿ. ಅದರಲ್ಲಿ 3 ವಿಧಗಳು. ಒಂದು ಹೋಮೋಟೋಪಿಕ್ ಅಂತ ಹೇಳಿ, ಇನ್ನೊಂದು ಎನಾನ್ಶಿಯೋಟೋಪಿಕ್, ಥರ್ಡ್ ಒನ್ ಈಸ್ ಡಯಾಸ್ಟೀರಿಯೋಟೋಪಿಕ್ ಅಂತ ಹೇಳಿ. ಓಕೆ, ಫಸ್ಟ್ ಎಕ್ಸಾಂಪಲ್ ಈಸ್ ಹೋಮೋಟೋಪಿಕ್. ಓಕೆ, ಇಲ್ಲಿ ಮಾಲಿಕ್ಯೂಲ್ ರಿಮೈನ್ಸ್ ದ ಸೇಮ್ ವೆನ್ ದ ಗ್ರೂಪ್ಸ್ ಆರ್ ಇಂಟರ್ಚೇಂಜ್ಡ್. ಎಲ್ಲ ಕಡೆ ಓಕೆ, ಯಾವ್ದಾರ ಒಂದು ಗ್ರೂಪನ್ನು ನಾನು ಇಂಟರ್ಚೇಂಜ್ ಮಾಡ್ತೀನಿ. ಈ ಹೈಡ್ರೋಜನನ್ನು ಇಲ್ಲಿ, ಈ ಹೈಡ್ರೋಜನನ್ನು ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. ಆಗ ಯಾವ ರೀತಿ ಮಾಲಿಕ್ಯೂಲ್ಸಲ್ಲಿ ಬದಲಾವಣೆ ಆಗುತ್ತೆ, ಯಾವ ರೀತಿನೂ ಚೇಂಜ್ ಆಗಲ್ಲ, ಮಾಲಿಕ್ಯೂಲ್ಸ್ ರಿಮೈನ್ಸ್ ದ ಸೇಮ್. ಅದನ್ನು ನಾವು ಹೋಮೋಟೋಪಿಕ್ ಅಂತ ಕರಿತೀವಿ. ಅದೇ ರೀತಿ ಸೆಕೆಂಡ್ ಟೈಪ್ಗೆ ಹೋಗೋಣ, ದಟ್ ಈಸ್ ಎನಾನ್ಶಿಯೋಟೋಪಿಕ್ ಅಂತ ಹೇಳಿ. ಇಲ್ಲಿ ಇಫ್ ಒನ್ ಆಫ್ ದ ಗ್ರೂಪ್ ಆರ್ ಆಟಮ್ ಇಸ್ ರೀಪ್ಲೇಸ್ಡ್, ದೆನ್ ಇಟ್ ವಿಲ್ ಜನರೇಟ್ ಅ ಕೈರಾಲ್ ಸೆಂಟರ್. ದೆನ್ ಏನು ರಿಸಲ್ಟಿಂಗ್ ಕಾಂಪೌಂಡ್ ಸಿಗುತ್ತೆ ಅದನ್ನು ನಾವು ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್ ಹಿಯರ್, ಇಲ್ಲಿ ಕ್ಲೋರಿನ್ ಇದೆ, ಇಲ್ಲಿ ಬ್ರೋಮಿನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ. ಇದೊಂದು ಎನಾನ್ಶಿಯೋಮರ್. ಓಕೆನಾ? ಈ ಎನಾನ್ಶಿಯೋಮರಲ್ಲಿ ನಾನು ಏನು ಮಾಡ್ತೀನಿ, ಒಂದು ಗ್ರೂಪನ್ನು ಹೈಡ್ರೋಜನನ್ನು ನಾನು ಒಂದು ಅಯೋಡಿನ್ ಗ್ರೂಪಿಂದ ರೀಪ್ಲೇಸ್ ಮಾಡ್ತೀನಿ. ಆಗ ನಮಗೆ ಸಿಗುವಂತಹ 2 ಕಾಂಪೌಂಡ್ಗಳು ಎನಾನ್ಶಿಯೋಮರ್ಸ್ ಆಗಿರ್ತವೆ. ಆ ರೀತಿ ರಿಪ್ಲೇಸ್ಮೆಂಟ್ ಇಂದ ಜನರೇಟ್ ಆಗುವಂತಹ ಹೊಸ ಕೈರಾಲ್ ಸೆಂಟರ್ ಅನ್ನು ನಾವು ಎನಾನ್ಶಿಯೋಟೋಪಿಕ್ ಅಂತ ಕರಿತೀವಿ. ಓಕೆ, ದೆನ್ ಕಮಿಂಗ್ ಟು ಡಯಾಸ್ಟೀರಿಯೋಟೋಪಿಕ್. ಏನಿದು ಡಯಾಸ್ಟೀರಿಯೋಟೋಪಿಕ್ ಅಂತಂದ್ರೆ, ನಾನು ಇಲ್ಲೊಂದು ಕಾಂಪೌಂಡ್ನ ತಗೊಂಡಿದ್ದೀನಿ, ಹ್ಯಾವಿಂಗ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ವಿತ್ ಇಲ್ಲೊಂದು ಮಿಥೈಲ್ ಗ್ರೂಪ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ. 2 ಟೈಪ್ಸ್ ಆಫ್ ಆಲ್ಟ್ರೇಷನ್ ಅನ್ನ ಮಾಡ್ತೀನಿ. ಫಸ್ಟ್ ಟೈಪ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈ H ಮತ್ತೆ CH3ನ ಹಾಗೆ ಬಿಡ್ತೀನಿ. ಇಲ್ಲಿ ನಾನು ಈ ಹೈಡ್ರೋಜನ್ ಅನ್ನ ಕ್ಲೋರಿನ್ ಇಂದ ರೀಪ್ಲೇಸ್ ಮಾಡ್ತೀನಿ. ಈ ಹೈಡ್ರೋಜನ್ ರಿಮೈನ್ಸ್ ಆಸ್ ಸಚ್. ಅದೇ ರೀತಿ ಇನ್ನೊಂದು ಎಕ್ಸ್ಚೇಂಜ್ ಮಾಡ್ತೀನಿ, ದಟ್ ಈಸ್ HCH3 ಹಾಗೆ ಇರುತ್ತೆ. ಈ ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡ್ತೀನಿ ವಿತ್ Cl. ಸೊ ವಿ ಗಾಟ್ 2 ಡಯಾಸ್ಟೀರಿಯೋಮರ್ಸ್. ಈ ಏನು ರಿಪ್ಲೇಸ್ಮೆಂಟ್ ಇಂದ ನಮಗೇನು ಸಿಕ್ತಲ್ಲ ಕಾಂಪೌಂಡು, ಅದನ್ನ ನಾವು ಡಯಾಸ್ಟೀರಿಯೋಟೋಪ್ಸ್ ಅಂತ ಕರಿತೀವಿ. ಓಕೆ, ಇಫ್ ಒನ್ ಆಫ್ ದ ಆಟಮ್ ಈಸ್ ರೀಪ್ಲೇಸ್ಡ್ leads to the generation of diastereomer. Okay, ನೆಕ್ಸ್ಟ್ ಪ್ರೋಕೈರಾಲಿಟಿ ಅಂತ ಹೇಳಿ. ಏನಿದು ಪ್ರೋಕೈರಾಲಿಟಿ ಅಂತಂದ್ರೆ, ನೋಡಿ, ಒಂದು ಟ್ರೈಗೋನಲ್ ಕಾರ್ಬನ್ ಇರುತ್ತೆ. ಕೈರಾಲ್ ಕಾರ್ಬನ್ ಅಲ್ಲ, ಟ್ರೈಗೋನಲ್ ಕಾರ್ಬನ್ ಇರುತ್ತೆ. ಲೈಕ್ ದಿಸ್, ಇದು ಟ್ರೈಗೋನಲ್ ಕಾರ್ಬನ್. ಇಲ್ಲಿ ಏನು ಕಾರ್ಬನ್ ಇದೆ ಅಲ್ವಾ, ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಟ್ರೈಗೋನಲ್ ಕಾರ್ಬನ್. ದಟ್ ಈಸ್ ನಾಟ್ ಕೈರಲ್ ಆಗಿರೋದಿಲ್ಲ. ಆದ್ರೆ ವಿ ಕ್ಯಾನ್ ಕನ್ವರ್ಟ್ ಇಟ್ ಇನ್ ಟು ಅ ಕೈರಾಲ್ ಒನ್ ಬೈ ಅಡಿಷನ್ ಆಫ್ ಸಮ್ ರಿಯೇಜೆಂಟ್ಸ್ ಟು ಇಟ್. ಸಮ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನು, ಆ ಕೈರಾಲ್ ಇದ್ದದನ್ನ ಕೈರಾಲ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದನ್ನೇ ನಾವು ಪ್ರೋಕೈರಾಲಿಟಿ ಅಂತ ಕರಿತೀವಿ. ಓಕೆನಾ? ನೋಡಿ, ದಿಸ್ ಇಸ್ ದ ಪ್ರೋಕೈರಾಲ್ ಸೆಂಟರ್. ಇಲ್ಲಿ ಡಬಲ್ ಬಾಂಡ್ ಓ ಅಟ್ಯಾಚ್ ಆಗಿದೆ, ಇಲ್ಲಿ ಒಂದು ಗ್ರೂಪು, ಇಲ್ಲೊಂದು ಗ್ರೂಪ್ ಅಟ್ಯಾಚ್ ಆಗಿದೆ. ರೈಟ್? ಈಗ ನಾನು ಫಿನೈಲ್ ಲಿಥಿಯಂನ ಆ್ಯಡ್ ಮಾಡ್ತೀನಿ. ದಿಸ್ ಆಕ್ಟ್ಸ್ ಆಸ್ ಎ ಏಜೆಂಟ್ ಟು ಕನ್ವರ್ಟ್ ಇಟ್ ಇನ್ ಟು ಕೈರಾಲ್ ಸೆಂಟರ್. ಆಗೇನಾಗತ್ತೆ, ನಮಗೆ ಒಂದು ಹೊಸ ಕೈರಾಲ್ ಸೆಂಟರ್ ಫಾರ್ಮೇಷನ್ ಆಗುತ್ತೆ. ಈ ರೀತಿ ಫಿನೈಲ್ ಗ್ರೂಪ್ ಅಟ್ಯಾಚ್ ಆಗ್ಬಿಟ್ಟು ಇಲ್ಲೊಂದು ಡಿಫ್ರೆಂಟ್ ಆಟಮ್ ಇದೆ, ಇಲ್ಲೊಂದು ಡಿಫ್ರೆಂಟ್ ಆಟಮ್, ಇಲ್ಲೊಂದು ಡಿಫ್ರೆಂಟ್ ಆಟಮ್, ಇಲ್ಲೊಂದು ಡಿಫ್ರೆಂಟ್ ಆಟಮ್, 4 ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿರುವಂತಹ ಒಂದು ಸ್ಟೀರಿಯೋಜೆನಿಕ್ ಸೆಂಟರ್ ನಮಗೆ ಕ್ರಿಯೇಟ್ ಆಯಿತು. ಅದನ್ನೇ ನಾವು ಪ್ರೋಕೈರಾಲಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಸ್ಟೀರಿಯೋ ಸೆಲೆಕ್ಟಿವಿಟಿ. ಸ್ಟೀರಿಯೋ ಸೆಲೆಕ್ಟಿವಿಟಿ ಅಂದ್ರೆ ಏನು ಅಂತ ನೋಡೋಣ. A reaction that gives preferentially gives one of the stereoisomer as the major product. ನೋಡಿ, ಹಲವಾರು ರಿಯಾಕ್ಷನ್ ನೋಡ್ತೀವಿ, ಅದರಲ್ಲಿ ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್ ನಮಗೆ ಸಿಗುವಂಥದ್ದು. ಅದರಲ್ಲಿ ಒನ್ ಆಫ್ ದ ಎನಾನ್ಶಿಯೋಮರ್ ಮೇಜರ್ ಇತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ 90% ಇತ್ತು, ಇನ್ನೊಂದು ಇರುತ್ತೆ ಬಟ್ ಇಟ್ ಈಸ್ ವೆರಿ ಲೆಸ್. ಅಂಥ
ರಿಯಾಕ್ಷನ್ ಅನ್ನು ನಾವು ಸ್ಟೀರಿಯೋ ಸೆಲೆಕ್ಟಿವ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈವನ್ ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲಿ ಟ್ರಾನ್ಸ್ ಆಲ್ಕೀನು ಏನಾಗಿರುತ್ತೆ, ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ, ವೆರಾಸ್ ಸಿಸ್ ಆಲ್ಕೀನು ಮೈನರ್ ಆಗಿರುತ್ತೆ. ದೆನ್ ಈ ಸ್ಟೀರಿಯೋ ಸೆಲೆಕ್ಟಿವ್ ರಿಯಾಕ್ಷನ್ ಅಲ್ಲಿ ಕೂಡ 2 ಟೈಪ್ಸ್ ಬರುತ್ತೆ. ಒನ್ ಈಸ್ ಡಯಾಸ್ಟೀರಿಯೋ ಸೆಲೆಕ್ಟಿವ್ ರಿಯಾಕ್ಷನ್ ಅಂಡ್ ಅನದರ್ ಒನ್ ಈಸ್ ಎನಾನ್ಶಿಯೋ ಸೆಲೆಕ್ಟಿವ್ ರಿಯಾಕ್ಷನ್ ಅಂತ ಹೇಳಿ. ಇಲ್ಲಿ ಡಯಾಸ್ಟೀರಿಯೋ ಸೆಲೆಕ್ಟಿವ್ ಅಂತಂದ್ರೆ ಒನ್ ಆಫ್ ದ ಡಯಾಸ್ಟೀರಿಯೋಮರ್ ವಿಲ್ ಬಿಕಮ್ಸ್ ದ ಮೇಜರ್ ಪ್ರಾಡಕ್ಟ್. ಅದೇ ಎನಾನ್ಶಿಯೋ ಸೆಲೆಕ್ಟಿವ್ ಅಲ್ಲಿ ಒನ್ ಎನಾನ್ಶಿಯೋಮರ್ ಬಿಕಮ್ಸ್ ದ ಮೇಜರ್ ಪ್ರಾಡಕ್ಟ್. ಶಾರ್ಪ್ಲೆಸ್ ಎಪಾಕ್ಸಿಡೇಷನ್ ಅಲ್ಲಿ ನಾವು ಇದನ್ನ ನೋಡಬಹುದು. ದಟ್ ಈಸ್ ಎನಾನ್ಶಿಯೋ ಸೆಲೆಕ್ಟಿವ್ ರಿಯಾಕ್ಷನ್ ಅನ್ನ ನೋಡಬಹುದು. ಯಾವ್ದ್ರಲ್ಲಿ? ಶಾರ್ಪ್ಲೆಸ್ ಎಪಾಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಸ್ಟೀರಿಯೋ ಸ್ಪೆಸಿಫಿಕ್ ರಿಯಾಕ್ಷನ್ ಅಂತ ಹೇಳಿ. ಆಗ್ಲೇ ನಾವು ನೋಡಿದ್ದು ಸ್ಟೀರಿಯೋ ಸೆಲೆಕ್ಟಿವ್ ರಿಯಾಕ್ಷನ್, ಈಗ ಸ್ಟೀರಿಯೋ ಸ್ಪೆಸಿಫಿಕ್ ರಿಯಾಕ್ಷನ್ ಅನ್ನು ನೋಡ್ತಾ ಇದೀವಿ. ಇಲ್ಲಿ ಯಾವುದೇ ಒಂದು ರಿಯಾಕ್ಷನ್ ಅಲ್ಲಿ ಒಂದು ಪ್ರಾಡಕ್ಟ್ ಮಾತ್ರ ಮೇಜರ್ ಆಗಿ, ಅಂದ್ರೆ ಎಕ್ಸ್ಕ್ಲೂಸಿವ್ಲಿ ವಿ ಗೆಟ್ ಓನ್ಲಿ ಒನ್ ಪ್ರಾಡಕ್ಟ್ ದಟ್ ಇಸ್ 100%. ಇನ್ನೊಂದು ಮೈನರ್ ಪ್ರಾಡಕ್ಟ್ ಅಂತ ಹೇಳಿ ನಮಗೆ ಸಿಗೋದಿಲ್ಲ. ಅಂಥ ರಿಯಾಕ್ಷನ್ ನಾವು ಸ್ಟೀರಿಯೋ ಸ್ಪೆಸಿಫಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅದರಲ್ಲಿ 2 ಟೈಪ್ಸ್ ಇದೆ. ಒನ್ ಈಸ್ ಡಯಾಸ್ಟೀರಿಯೋ ಸ್ಪೆಸಿಫಿಕ್ ರಿಯಾಕ್ಷನ್, ಇನ್ನೊಂದು ಇನಾನ್ಶಿಯೋ ಸ್ಪೆಸಿಫಿಕ್ ರಿಯಾಕ್ಷನ್ ಅಂತ ಹೇಳಿ. ಅಂದ್ರೆ ಓನ್ಲಿ ಒನ್ ಡಯಾಸ್ಟೀರಿಯೋಮರ್ ಎಕ್ಸ್ಕ್ಲೂಸಿವ್ ಆಗಿ ಫಾರ್ಮೇಷನ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ E2 ಎಲಿಮಿನೇಷನ್ ರಿಯಾಕ್ಷನ್. ಓಕೆ, ದೆನ್ ಎನಾನ್ಶಿಯೋ ಸ್ಪೆಸಿಫಿಕ್ ರಿಯಾಕ್ಷನ್ ಅಂತಂದ್ರೆ ಓನ್ಲಿ ಒನ್ ಎನಾನ್ಶಿಯೋಮರ್ ಎಕ್ಸ್ಕ್ಲೂಸಿವ್ ಆಗಿ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಗಿವನ್, ದಟ್ ಈಸ್ ಶೋನ್ ಇನ್ SN2 ರಿಯಾಕ್ಷನ್. ಸೊ SN1 ರಿಯಾಕ್ಷನ್ ಅಲ್ಲಿ ನಮಗೆ ರೆಸಿಮಿಕ್ ಮಿಕ್ಸ್ಚರ್ ಸಿಗ್ತಾ ಹೋಗುತ್ತೆ. ಅದೇ SN2 ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಒನ್ ಆಫ್ ದ ಎನಾನ್ಶಿಯೋಮರ್ ಬಿಕಮ್ ಈಸ್ ದ ಓನ್ಲಿ ಪ್ರಾಡಕ್ಟ್ ವಿ ಗೆಟ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ದಟ್ ಈಸ್ ಕೆಲವೊಂದು ಕಾಂಪೌಂಡ್ಸ್ ಅಲ್ಲಿ ಸ್ಟೀರಿಯೋಜೆನಿಕ್ ಸೆಂಟರ್ ಇಲ್ಲದೆ ಇದ್ರೂ ಕೂಡ ನಾವು ಅದನ್ನ ಕೈರಾಲ್ ಕಾಂಪೌಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂತಹ ಕಾಂಪೌಂಡ್ಸ್ ಗಳನ್ನ ನೋಡ್ತಾ ಹೋಗೋಣ. ಆ ರೀತಿ ಏನು ಸ್ಟೀರಿಯೋಜೆನಿಕ್ ಸೆಂಟರ್ಸ್ ಇಲ್ಲದೆ ಕೈರಾಲ್ ಕಾಂಪೌಂಡ್ಸ್ ಅಂತ ಕರ್ಸ್ಕೊಳುತ್ತಲ್ವಾ, ಅದನ್ನ ನಾವು ಆಟ್ರೋ ಐಸೋಮೆರಿಸಮ್ ಅಂತ ಕರಿತೀವಿ. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆನಾ? ಸೊ ಯಾವೆಲ್ಲ ಕಾಂಪೌಂಡ್ಸ್ ಆ ರೀತಿ ಕೈರಾಲಿಟಿಯನ್ನ ಶೋ ಮಾಡ್ತವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಅಲೀನ್ಸ್ ಅಂತಿದೆ. ಅಲೀನ್ಸ್ ಅಂತಂದ್ರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಲಾಂಗ್ ವಿತ್ ಒನ್ ಅನದರ್ ಕಾರ್ಬನ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಪ್ಲೇನ್ ಅಲ್ಲಿ ನಮಗೆ ಆಕ್ಸಿಸ್ ಆಫ್ ಕೈರಾಲಿಟಿ ಸಿಗುತ್ತೆ. ಈ ಆಕ್ಸಿಸ್ ಆಫ್ ಕೈರಾಲಿಟಿಯಿಂದ ನಾವೇನ್ ಮಾಡ್ಬೋದು, ಈ ಕಾಂಪೌಂಡ್ ಅನ್ನ ರೊಟೇಟ್ ಮಾಡ್ಬೋದು ಲೈಕ್ ದಿಸ್. ಸೊ ಎರಡನ್ನು ನಾವು ಸೂಪರ್ ಇಂಪೋಸ್ ಮಾಡಿದ್ರೆ ಏನಾಗಲ್ಲ, they are non-superimposable, but they are mirror images. So showing the properties of what? Showing the property of an enantiomer, right? So they are considered as a chiral compounds. Okay. The same here also. ಏನು ಎರಡು ರಿಂಗ್ ಏನಿದೆ, ಇಟ್ ಇಸ್ ಕನೆಕ್ಟೆಡ್ ಥ್ರೂ ದಿಸ್ ಸಿಂಗಲ್ ಬಾಂಡ್. ಇಲ್ಲಿ ಒಂದು ಆಕ್ಸಿಸ್ ಆಫ್ ಕೈರಾಲಿಟಿ ಇರುವಂಥದ್ದು ಆ ಕಾಂಪೌಂಡಿಗೆ. ಆವಾಗ ರೊಟೇಟ್ ಮಾಡಿದಾಗ ನಮಗೆ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ನಾನ್ ಸೂಪರ್ ಇಂಪೋಸಬಲ್, ಬಟ್ ದೇ ಆರ್ ಮಿರರ್ ಇಮೇಜಸ್ ಟು ಈಚ್ ಅದರ್. ಸೊ ದೇ ಆರ್ ಕನ್ಸಿಡರ್ಡ್ ಆಸ್ ಅ ಸ್ಟೀರಿಯೋಜೆನಿಕ್ ಕಾಂಪೌಂಡ್. ಓಕೆನಾ? ನೆಕ್ಸ್ಟ್ ಈ ಕಾಂಪೌಂಡ್ನ ನೋಡ್ತಾ ಇರ್ಬೋದು. ಇಲ್ಲಿ ಎರಡು ಫಿನೈಲ್ ರಿಂಗ್ಸು ಒಂದು ಸಿಂಗಲ್ ಬಾಂಡಿಂದ ಲಿಂಕ್ ಆಗಿರುವಂಥದ್ದು. ಇಲ್ಲಿ ಏನು ಬಲ್ಕಿ ಗ್ರೂಪ್ಸ್ ಏನೇ ಅಟ್ಯಾಚ್ ಆಗಿದೆ ಅಲ್ವಾ, ದಾಟ್ ಲೀಡ್ಸ್ ಟು ದ ಸ್ಟೀರಿಕ್ ಹಿಂಡ್ರೆನ್ಸ್. ದಾಟ್ ಸ್ಟೀರಿಕ್ ಹಿಂಡ್ರೆನ್ಸ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಕೈರಾಲ್ ಪ್ರಾಪರ್ಟಿ. ಮೀನ್ಸ್ ಏನು ಬಾಂಡ್ ಆಫ್ ಆಕ್ಸಿಸ್ ಆಫ್ ಕೈರಾಲಿಟಿ ಇರುವಂಥದ್ದು ಇಲ್ಲಿ. Because of the axis of chirality, they possess stereogenic properties. Okay. Next. Here ಸ್ಪೈರೇನ್ಸ್ ಅಂತ ಕರಿತೀವಿ. ಸ್ಪೈರೇನ್ಸ್, ಇಲ್ಲೊಂದು ಕಾರ್ಬನ್ ಆಟಮ್ ಇದೆ, ಇಲ್ಲೊಂದು ಕಾರ್ಬನ್ ಆಟಮ್ ಇದೆ, ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್ ಇದೆ. ಓಕೆ, ಇಲ್ಲಿ ಆಕ್ಸಿಸ್ ಆಫ್ ಕೈರಾಲಿಟಿಯನ್ನ ಹೊಂದಿದೆ. ಅಂದ್ರೆ ಇಲ್ಲಿ ಪ್ಲೇನ್ ಆಫ್ ಸಿಮಿಟ್ರಿ ಇಲ್ಲ.
ನೀವೆಲ್ಲೇ ಕಟ್ ಮಾಡಿದ್ರೂ ಕೂಡ ನಮಗೆ 2 ಈಕ್ವಲ್ ಹಾಫ್ ಸಿಗೋ ಥರ ಇಲ್ಲ. ಹಾಗಾಗಿ ಅಂಥ ಕಾಂಪೌಂಡಲ್ಲಿ ಏನಿರುತ್ತೆ ಆಕ್ಸಿಸ್ ಆಫ್ ಕೈರಾಲಿಟಿ ಇರುತ್ತೆ. ಡ್ಯೂ ಟು ದ್ಯಾಟ್ ಆಕ್ಸಿಸ್ ಆಫ್ ಕೈರಾಲಿಟಿ ದೇ have a stereogenic properties. Okay, even though they do not possess stereogenic center. Then this is called as ANSA compound. ಇಲ್ಲೊಂದು ಆಕ್ಸಿಜನ್ ಆಟಮ್ ಇಂದ ಅಟ್ಯಾಚ್ ಆಗಿದೆ ಈ ಗ್ರೂಪ್, ಇಲ್ಲೂ ಕೂಡ ಒಂದು ಆಕ್ಸಿಜನ್ ಆಟಮ್ ಇಂದ ಅಟ್ಯಾಚ್ ಆಗಿದೆ. ದೆನ್ ಸೈಕ್ಲೋಫೇನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ COOH ಎಕ್ಸ್ಟ್ರಾ ಅಡಿಷನ್ ಆಗಿದೆ. ಸೊ ಇಟ್ ಈಸ್ ಲೂಸಿಂಗ್ ದ ಪ್ಲೇನ್ ಆಫ್ ಸಿಮೆಟ್ರಿ. ಎರಡೂ ಕಾಂಪೌಂಡ್ಸ್ ಅಲ್ಲಿ ಏನಾಗಿಲ್ಲ, ಪ್ಲೇನ್ ಆಫ್ ಸಿಮೆಟ್ರಿ ಇಲ್ಲ. ಅಂದ್ರೆ ನೀವು ವರ್ಟಿಕಲ್ ಆಕ್ಸಿಸ್ ಅಲ್ಲಿ ಕಟ್ ಮಾಡಿ, ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ ಕಟ್ ಮಾಡಿ, ಎರಡು ನಮ್ಗೇನು ಒಂದು ಮಿರರ್ ಇಮೇಜಸ್ ಅಂತ ಸಿಗ್ತಾ ಇಲ್ಲ. ಅಂದ್ರೆ ಸೂಪರ್ ಇಂಪೋಸಿಬಲ್ ಆಗುವಂತಹ ಮಿರರ್ ಇಮೇಜಸ್ ಸಿಗ್ತಾ ಇಲ್ಲ. ಎರಡರಲ್ಲೂ ನಮಗೇನ್ ಸಿಗ್ತಾ ಇದೆ, ಪ್ಲೇನ್ ಆಫ್ ಕೈರಾಲಿಟಿಯನ್ನ ಹೊಂದಿರೋದ್ರಿಂದ ಏನಾಗುತ್ತೆ, ನಮಗೆ ಕೈರಾಲಿಟಿ ಶೋ ಆಗ್ತಾ ಇದೆ. ದೆನ್ ಹೆಲಿಕೇನ್ಸ್ ಅಂತ ಹೇಳಿ. ಸೊ ದಿಸ್ ಈಸ್ ಹೆಲಿಕಲ್ ಸ್ಟ್ರಕ್ಚರ್ ನ ಹೊಂದಿರುವಂತಹ ಒಂದು ಕಾಂಪೌಂಡ್ ಆಗಿದೆ. ಇಲ್ಲೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಆಕ್ಸಿಸ್ ಆಫ್ ಸಿಮೆಟ್ರಿ ಅಥವಾ ಪ್ಲೇನ್ ಆಫ್ ಸಿಮೆಟ್ರಿ ಏನಾಗಿರಲ್ಲ, ಇದು ಹೊಂದಿರೋದಿಲ್ಲ. ಸೊ ಇಟ್ ಹ್ಯಾವ್ ಅ ಹೆಲಿಕಲ್ ಕೈರಾಲಿಟಿ. ಅಂದ್ರೆ ಹೆಲಿಕಲ್ ಕೈರಾಲಿಟಿ ಅಂತಂದ್ರೆ ಮಾಲಿಕ್ಯೂಲ್ಸ್ ವಿಲ್ ಬಿ ಲೈಕ್ ದಿಸ್. ದೇರ್ ವಿಲ್ ಬಿ ನೋ ಪ್ಲೇನ್ ಆಫ್ ಸಿಮೆಟ್ರಿ, ನೋ ಆಕ್ಸಿಸ್ ಆಫ್ ಸಿಮೆಟ್ರಿ, ಹೆನ್ಸ್ ದೇ ಆರ್ ಕೈರಾಲ್. ಓಕೆ. Next, let's continue in the next class. Thank you.